ಹಾಯ್ ಗೈಸ್, ವೆಲ್ಕಮ್ ಟು ದ ವಿಡಿಯೋ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ಸೊ ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಆ ವಿಡಿಯೋದಲ್ಲಿ ಏನೇನೆಲ್ಲ ಹೇಳಿದೆ, ಏನೇನೆಲ್ಲ ಪಾರ್ಟ್ 1 ಏನೇನು ನಡೆದಿತ್ತು ಅಂತ. ಪಾರ್ಟ್ 1 ಈಗ ಅವನು ಮಂಜ ಏನೇನೆಲ್ಲ ಹೇಳಿದ್ದ ಅಂತ ಎಲ್ಲ ಅದರಲ್ಲಿ ಹಾಕಿದ್ದೆ. ಈಗ ಕಹಾನಿ ಮೇ ಟ್ವಿಸ್ಟ್ ಬಂದಿತ್ತೆ. ಈಗ ಇವಳು ಹೇಳ್ತದಾಳೆ, ಇವಳು ನಾನು ಏನ್ ಮಾಡ್ತಾ ಇದ್ದೀನಿ, ಎಲ್ಲಿದ್ದೀನಿ ಅಂತ. ಸೊ ಬನ್ನಿ ಹೊರದಾಗೆ ನೋಡ್ಕೊಂಬರೋಣ. ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಇಷ್ಟೇನೆ. ನಿನ್ನೆಯಿಂದ ವಿಡಿಯೋ ಹಾಕಿದ್ದಾನೆ, ಯಾವನ್ ಜೊತೆನೋ ಹೋಗ್ಬಿಟ್ಟಿದ್ದಾಳೆ, ಯಾವನ್ ಮನೇಲೂ ಇದ್ದಾಳೆ ಅಂತ ಬಿಟ್ಟು ನಾನು ಯಾವನ್ ಮನೆಗೂ ಹೋಗಿಲ್ಲ, ಯಾರ ಮನೆಗೂ ಹೋಗಿಲ್ಲ. ನಾನು ನನ್ನ ಪಾಡಿಗೆ ನಾನು PG ಮಾಡ್ಕೊಂಡಿದ್ದೀನಿ, ನನ್ನ ಮಗಳನ್ನ ಕರ್ಕೊಂಡು. ಬೇರೆ ಎಲ್ಲೂ ಹೋಗಿಲ್ಲ ನಾನು. ಯಾಕಂದ್ರೆ ಇಂಡಿಪೆಂಡೆಂಟ್ ಆಗಿ ಬದುಕ್ಬೇಕು ಅಂತ ಅಂದ್ಬಿಟ್ಟು, ನನ್ನ ಮಗಳ ಜೀವನ, ನನ್ನ ಜೀವನ ನಾನು ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಈಚೆ ಬಂದಿದ್ದೀನಿ. ಸೊ ನೋಡಿದ್ರಲ್ಲ, ಇವಳು ಇದನ್ನ ಹೇಳ್ತಾಳೆ, ಅವ್ನು ಮಂಜ ನೋಡ್ರೆ ಅದನ್ನ ಹೇಳ್ತಾನೆ. ಇವ್ರಿಬ್ರು ಸೇರ್ಕೊಂಡು ನಮ್ಮ ವ್ಯೂವರ್ಸ್ಗೆಲ್ಲ ಒಳ್ಳೆ ಚೆನ್ನಾಗಿ ಒಳ್ಳೆ ಪ್ರಮೋಷನ್ಗಳು ಬರ್ತಾ ಇಲ್ಲ ಇವಾಗ, ಪ್ರಮೋಷನ್ಗಳು ಮಾಡ್ಕೊಳೋದಕ್ಕೆ. ಸೊ ನಿನ್ನೆ ಸಾಯಂಕಾಲ ಒಂದು ವಿಡಿಯೋ ಹಾಕಿದ್ದ, ಈಗ ಮತ್ತೆ ಬೆಳಿಗ್ಗೆ ಒಂದು ವಿಡಿಯೋ ಹಾಕಿದ್ದಾನೆ. ಬನ್ನಿ ಯಾವ ಅಂತ ತೋರಿಸ್ತೀನಿ. ಸೊ ನೋಡಿ ಗೈಸ್, ಇದು 3 days ಬಿಫೋರ್, 3 ದಿನದ ಮುಂಚೆ ಹಾಕಿರೋ ವಿಡಿಯೋ. ನಾನು ಕಿಡ್ನಿ ಕೊಡ್ತಿದ್ದೀನಿ, ದಾನ ಮಾಡ್ತೀನಿ, ಕಾರ್ ಕೊಡ್ತೀನಿ ಅಂತ ಹಾಕಿದ್ದ ಈ ವಿಡಿಯೋನ. ಓಕೆನಾ, ಇದಾಯ್ತು. ಈಗ ಮತ್ತೊಂದೈತು ನೋಡಿ ಈ ವಿಡಿಯೋ ಹಾಕಿರೋದು ಅದ್ರ ಮಾರನೇ ದಿನ, 2 days ಬಿಫೋರ್. ಅದು 3 days ಬಿಫೋರ್, ಇದು 2 days ಬಿಫೋರ್. ಈ ವಿಡಿಯೋ ಏನಪ್ಪ ಅಂತಂದ್ರೆ, ನಾನು ಯಾವುದೋ ಒಂದು ವಿಡಿಯೋ ಇಟ್ಕೊಂಡಿದ್ದೆ ಮೊಬೈಲಲ್ಲಿ, ಅದನ್ನ ಲೀಕ್ ಮಾಡಿಬಿಟ್ಟಿದ್ದಾರೆ. ಯಾರಿಗೋ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಕಳಿಸಿದ್ದೆ, ವ್ಯಕ್ತಿ ಲೀಕ್ ಮಾಡಿಬಿಟ್ಟಿದ್ದಾನೆ, ಹಂಗೆ ಅಂತ ಹೇಳಿರೋ ವಿಡಿಯೋ ಇದು. ಆ ವಿಡಿಯೋ ಏನ್ ಮಾಡಿದ್ದಾರೆ, ನ್ಯೂಸ್ ಅವ್ರು ಕೊಟ್ಟು ಪಬ್ಲಿಕ್ ಮಾಡಿದ್ದಾರೆ ಇವತ್ತು. ನಾನು ಮಾಡಿಲ್ಲ ಅದು. ಓಕೆನಾ, ಆ ವಿಡಿಯೋ ಯಾವ್ದು ಗೊತ್ತಾ, 2x ಅಲ್ಲಿ ತೋರಿಸ್ತೀನಿ. ಬೇಗ ಮುಗಿಲಿ ವಿಡಿಯೋ, ಬನ್ನಿ ಆ ವಿಡಿಯೋ ತೋರಿಸ್ತೀನಿ. ಏನ್ ಮಾತಾಡ್ತೀಯ, ಹೋಯ್ತಾ ಇದೆಯಲ್ಲ, ಹೋಯ್ತಿದೆಯಲ್ಲ, ಹೋಗು. ಅಯ್ಯೋ, ನಾನು ನೋಡಕ್ಕೆ ಬರಲ್ಲ, ಹೋಗಿ ನಿಮ್ಮ ಅಕ್ಕ ನಾನು ನೋಡ್ಸೋಣ, ಹೋಗಿ ಹೋಯ್ತಿದೆಯಲ್ಲ, ಹೋಗು. ಯಾರು ಫೋನಲ್ಲಿ ಏನೇನು ಚಾಟ್ ಮಾಡಿ ಎಲ್ಲ ಗೊತ್ತಾಗುತ್ತೆ ಫೋನಲ್ಲಿ. ನೋಡಿ ಫ್ರೆಂಡ್ಸ್, ಇವತ್ತು ಜಗಳ ಆಗುವಾಗ ಅವ್ರ ಅಕ್ಕ ಇದ್ರಲ್ಲಿ ಮೆಸೇಜ್ ಮಾಡಿದಾಳೆ, ತೇಜ ಅಂದ್ಬಿಟ್ಟು. ಅವಳೇ ಬಟ್ಟೆ ಕೊಟ್ಟಿರೋದು ನೋಡಿ ಫ್ರೆಂಡ್ಸ್, ಇದರಲ್ಲಿ ಇದೆ. ಅವ್ರ ಅಕ್ಕನೆಲ್ಲ ಹಾಳು ಮಾಡ್ತಾರೆ ಇವಾಗ. ಫಸ್ಟ್ ಅವ್ರು ಖುಷಿ ಮಾಡಿದ್ಲು, ಇವಾಗ ಅವ್ರ ಅಕ್ಕ ಎಲ್ಲಿ ಹೋಯ್ತಾಳೆ ಅಂತ ಗೊತ್ತಿಲ್ಲ, ಹೋಯ್ತಾಳೆ ರೂಟ್ ಸುತ್ತಕ್ಕೆ. ಹೋಗ್ಲಿ, ಯಾರ ಫ್ರೆಂಡ್ಸ್ ಇವಳಿಗೆ ಕರ್ಕೊಂಡು ಮಜಾ ಮಾಡಿ ಫ್ರೆಂಡ್ಸ್. ನಾನು ಹಿಂದೆ ಬರ್ತಾರೆ ವಿಡಿಯೋ ಮಾಡ್ತಾ ನಡೆ ಮನೆ ಹೋಯ್ತಾ ಅಂತ. ಓಕೆ ಡನ್. ನಾನು ಏನು ಮಾತಾಡಿಲ್ಲ ನಿಮಗೆ ಬರಲ್ಲ, ನಾನು ನಿನ್ನಿಂದ ಬರೋದೇ ಇಲ್ಲ ನನ್ನ. ಸೊ ನೋಡಿದ್ರಲ್ಲ, ಇದೆಲ್ಲ ನಿನ್ನೆ ಮೊನ್ನೆ ಆಚೆ ಮನೆಗೆ 4 ದಿನದಿಂದ ನಡೆದಿರೋ ವಿಡಿಯೋಸ್ಗಳು. ಮತ್ತೆ ನಿನ್ನೆ ಸಾಯಂಕಾಲ 8-9 ಗಂಟೆ, ನಿನ್ನೆ ನೈಟು ಅಂತ ಅಂದ್ಕೊಳ್ಳಿ. ಮತ್ತೆ ಇವತ್ತು ಬೆಳಿಗ್ಗೆ 2 ರೀಲ್ ಹಾಕಿದ್ದಾನೆ. ಯಾವ ಅಂತ ತೋರಿಸ್ತೀನಿ ಬನ್ನಿ. ನೋಡ್ರಪ್ಪ, ಇದು 9 hours ಆಗೋ ಅಂದ್ರೆ ಬೆಳಗ್ಗೆ ಹಾಕಿರೋದು. ಮತ್ತೆ ಇದು 20 hours ಆಗೋ ಅಂದ್ರೆ ನಿನ್ನೆ ನೈಟ್ ಹಾಕಿರೋದು. ನೋಡ್ರಿ, ಬಂದ್ಬಿಡು ಚಿನ್ನು ಅಂತೆ. ಬದುಕ್ತೀನಿ, ತೋರಿಸ್ತೀನಿ ಹಂಗಂತಂದ್ಬಿಟ್ಟು ಯಾವನ್ ಮನೆಗೋ ಹೋಗ್ಬಿಟ್ಟು ಇದೀನಿ, ಇನ್ನೊಬ್ಬನ ಜೊತೆ ಓಡೋಗ್ಬಿಟ್ಟವಳೆ, ಸಂತು ಜೊತೆ ಓಡೋಗ್ಬಿಟ್ಟವಳೆ, ಅಲ್ಲೋಗ್ಬಿಟ್ಟವಳೆ, ಇಲ್ಲೋಗ್ಬಿಟ್ಟವಳೆ. ಈ ಸಂತು ಯಾರು ಗೊತ್ತಾ, ಲಾಸ್ಟ್ ಟೈಮ್ ಇವಳು ಓಡೋಗಿದ್ಲಲ್ಲ, ಅವನ ಜೊತೆಗೆ ಓಡೋಗಿದ್ದು. ಅವನದು ಒಂದು ಕಾಲ್ ರೆಕಾರ್ಡ್ ಐತೆ, ಅದನ್ನು ಹಾಕ್ತೀನಿ ನೋಡಿ. ಅವ್ನು ನನ್ನ ಹತ್ರ ಇಲ್ಲವೇ ಇಲ್ಲ ಇವಳು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇವಳು ಇಲ್ಲ, ನಾನು ಅವನ ಜೊತೆಗೆ ಹೋಗಿಲ್ಲ, ಯಾರ ಜೊತೆಗೆ ಹೋಗಿಲ್ಲ, PG ಇರೋದು ಅಂತ ಇವಳು ಹೇಳ್ತಾ ಇದ್ದಾಳೆ. ಅವನು ಮಂಜ ನೋಡಿದ್ರೆ ಓಡೋಗಿದ್ದಾಳೆ, ಅವನ ಜೊತೆಗೆ ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ದಾನೆ. ಯಾರು ಸರಿನೋ ಯಾರು ತಪ್ಪೋ, ಇವನ್ ಸಂತದೊಂದು ಕಾಲ್ ರೆಕಾರ್ಡ್ ಕೇಳಿಸ್ಕೊಂಬನ್ನಿ ನೋಡೋಣ. ಏನದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಮೇಡಮ್ ಅದ್ ನನಗೆ ಗೊತ್ತೇ ಇಲ್ಲ ಮೇಡಮ್. ಅವ್ರು ನೋಡಿ ಮೇಡಮ್, ಅವರು ಬೇಳೆ ಬೇಯಿಸ್ಕೊಳಕ್ಕೆ ನಮ್ಮನ್ನ ಮತ್ತೆ ತಗ್ಲಾಗ್ತಾ ಇದಾರೆ. ನಿಮ್ ಮನೆಗ್ ಬಂದಿದ್ದಾಳೆ ಅಂತ ಹೇಳ್ತಾ ಇದ್ದಾನೆ. ಹೇಳ್ತಾನಲ್ಲ ಮೇಡಮ್, ಅಕ್ಕಪಕ್ಕದವ್ರ ಮನೆಯವರೆಲ್ಲ ಹೇಳ್ತಾವ್ರೆ ಅಂತ. ಅಕ್ಕಪಕ್ಕದವ್ರ ಮನೆಯವ್ರ ಹತ್ರ ಎಲ್ಲ ಬಂದು ಕೇಳ್ಕೊಳಕ್ ಹೇಳಿ ಮೇಡಮ್, ಬೇಕಂದ್ರೆ ಬಂದು ಚೆಕ್ ಮಾಡ್ಕೊಳಕ್ ಹೇಳಿ ಮೇಡಮ್. ಅಲ್ಲೇ ಮನೆ ಮುಂದೆನೆ ಕ್ಯಾಮ್ರಾ ಎಲ್ಲ ಇದೆಯಲ್ಲ ಮೇಡಮ್. ನಿನ್ಗೂ ಅವಳಿಗೆ ಕಾಂಟ್ಯಾಕ್ಟ್ ಇಲ್ಲ ತಾನೆ ಅವತ್ತಿಂದ? ಇಲ್ಲ ಮೇಡಮ್, ಅವಾಗ ನಿಮ್ ಹತ್ರ ಎಲ್ಲ ಬರ್ಕೊಟ್ಟು ಅದೇ ಲಾಸ್ಟ್ ಮೇಡಮ್. ನನ್ನ ಪಾಡಿಗೆ ನಾನು ಇದೀನಿ, ನಮ್ ಪಾಡಿಗೆ ನಾನು ಅಂಗಡಿ ಆಯ್ತು ಮನೆ ಆಯ್ತು ಅಂದ್ಬಿಟ್ಟು ನಾನು ಇದೀನಿ. ನಾನು ಅವ್ರ ಸವಾಸಕ್ಕೆ ಹೋಗಿಲ್ಲ. ನಿನ್ ಫೋಟೋ ಹಾಕೊಂಡು ಇದ್ ಮಾಡ್ತಾ ಇದಾರೆ ಹಳೆದೆಲ್ಲ ಮತ್ತೆ ಇದ್ ಮಾಡ್ತಾ ಇದ್ದಾನೆ ಅವನು. ಅವ್ರು ಪ್ರಮೋಷನ್ ಮಾಡ್ಬೇಕಂದ್ರೆ ಎಲ್ಲ ಚೆನ್ನಾಗಿರ್ತಾರೆ. ಇವ್ರು ಜಗಳ ಆಡಿದ್ರೆ ನನ್ನ ಹೆಸರು ಏನಕ್ಕೆ ಮೇಡಮ್ ತಗೋಬೇಕು? ಗಂಡ ಹೆಂಡತಿ ಜಗಳ ಆಡಿದ್ರೆ ಅವರು ಕುತ್ಕೊಂಡು ಬಗೆಹರಿಸ್ಕೋಬೇಕು. ಅವ್ನ್ ನೋಡಿದ್ರೆ ನನ್ನ ಹೆಸರು ತಗೊಂಡು ನಾನೇ ಕರ್ಕೊಂಡು ಹೋಗಿದ್ದೀನಿ ಅನ್ಬಿಟ್ಟು ಮತ್ತೆ ನನ್ ಮೇಲೆ ಇದ್ ಮಾಡ್ತಾ ಇದ್ದಾನಲ್ಲ ಮೇಡಮ್ ಅವನು. ನಿಮ್ ಮಾತು ಕೇಳ್ಕೊಂಡು ಅವಾಗೆಲ್ಲ ಬರ್ಕೊಟ್ಟು ಎಲ್ಲ ಇದು ಮಾಡಿ, ನಿಮ್ ಮಾತು ಬೆಲೆ ಕೊಟ್ಟು ಇದು ಮಾಡಿ, ನನ್ನ ಪಾಡಿಗೆ ನಾನು ಇದೀನಲ್ಲ ಮೇಡಮ್. ಇಷ್ಟ ದಿವಸ ಯಾವ್ದಾನ ತಲೆನೋವಿತ್ತಾ? ಇಲ್ಲ, ನಿಂದೇನಿಲ್ಲ. ನನಗೆ ನಿನ್ನೆಯಿಂದ ತುಂಬಾ ಕಾಲ್ಸ್ ಬರ್ತಾ ಇದೆ, ಮತ್ತೆ ಸಂತು ಜೊತೆ ಲೀಲಾ ಹೋಗ್ಬಿಟ್ಟಿದ್ದಾಳೆ ಅಂತ. ನಾನಂದೆ ಚಾನ್ಸ್ ಇಲ್ಲ, ಆತರ ಎಲ್ಲ ಹುಡುಗ ಮಾಡಲ್ಲ ಅಂತ. ಫೋನ್ ಮಾಡಿ ಹೇಳ್ತಾ ಇದೀನಿ ಮೇಡಮ್. ಸರಿ ಆಯ್ತಪ್ಪ, ನಾನ್ ಮಾತಾಡ್ತೀನಿ. ನಿನ್ ಜೀವನ ನೀನ್ ನೋಡ್ಕೊ, ಅವ್ರ ಏನೋ ಮಾಡ್ಕೊಳ್ಳಿ. ಡೈಲಿ ಸಾಯೋರ್ಗ್ ಹಳಕ್ ಆಗೋದಿಲ್ಲ. ಒಂದ್ಸಲ ಸಮಸ್ಯೆ ಬಗೆಹರಿಸ್ಕೊಡಿ. ಚಿಕ್ಕ ಮಕ್ಳಲ್ಲ ಅವರು. ಜಗಳ ಆಡಿದ್ರೆ ನಮ್ಮ ಹೆಸರು ಏನಕ್ಕೆ ಮೇಡಮ್ ತಗೋಬೇಕು? ಇಲ್ಲ, ಅದು ತಪ್ಪದು. ನಿನ್ನೆಯಿಂದ ನಿನ್ ಫೋಟೋ ಬಳಸ್ತಾ ಇರೋದು ತಪ್ಪದು. ತಪ್ಪು ಮಾಡಿದೀರಾ ಒಂದ್ಸಲ, ಆಮೇಲೆ ತಿದ್ಕೊಂಡ್ ನಿಮ್ ಪಾಡಿದೀರಾ. ತಿದ್ಕೊಂಡು ನನ್ನ ಪಾಡಿಗೆ ನಾನು ಇದೀನಿ. ಇವಾಗ ಅವ್ರ ಪಾಡಿಗೆ ಅವ್ರು ಇಷ್ಟ ದಿವಸ ಇದ್ರಲ್ಲ ಮೇಡಮ್, 8 ತಿಂಗಳಿಂದ. ನಾನೇನ ಅವ್ರ ತಂಟೆಗೆ ಹೋಗಿದ್ದೀನಾ?
ಬಟ್ ನಿನ್ ಮನೇಲಿ ನಿನ್ ಜೊತೆ ಇಲ್ಲ ತಾನೆ, ಇದು ಕ್ಲಾರಿಟಿ ಪಕ್ಕನಾ? ಇಲ್ಲ ಮೇಡಮ್, ಬೇಕಂದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ ಮೇಡಮ್. ನನಗೆ ಅವ್ರ ವಿಚಾರನೇ ಬೇಡಪ್ಪ, ಏನ್ ಮಾಡ್ತಾರೋ ಮಾಡ್ಕೊಳ್ಳಿ. ಬಟ್ ಏನಂದ್ರೆ ಒಂದ್ ಮಕ್ಕಳ ಭವಿಷ್ಯಕ್ಕೆ ಒಂದ್ ಮಾಡಿದ್ದು. ಈಗ ಪದೇ ಪದೇ ನಿನ್ನ ಹೆಸರು ಬರೋದು ನಿನ್ ಜೊತೆ ಬಂದಿದ್ದಾಳೆ ಅಂದಾಗ ನನ್ಗೆ ಅನೇಕ ಜನ ಕಾಲ್ ಮಾಡಿ ಕೇಳಿದ್ರು. ಜವಾಬ್ದಾರಿ ಇರ್ಬೇಕು, ಮಕ್ಳಿದಾರೆ, ಸಂಸಾರ ಅನ್ನೋದು ಗೊತ್ತಾಗ್ಬೇಕು. ಅವ್ರಿಗೆ ಜವಾಬ್ದಾರಿ ಇಲ್ಲ, ಹೇಳೋರ್ ಕೇಳೋರ್ ಇಲ್ಲ. ಸೋಷಿಯಲ್ ಮೀಡಿಯಾನ ಯಾವ ತರ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಷ್ಟು ವರ್ಸ್ಟ್ ಆಗಿ ಬಿಹೇವ್ ಮಾಡ್ತಾ ಇದಾರೆ ಗೊತ್ತಾ? 2-3 ಡೇಸ್ ಇಂದ ವಿಡಿಯೋಸ್ ಹಾಕೊಂಡು ಇಲ್ಲ ನಾಟಕ ಮಾಡ್ತಾ ಇದಾರೆ, ದೇವ್ರಿಗೊಬ್ರು ಗೊತ್ತು ಮೇಡಮ್. ಒಂದ್ಸಲ ತಪ್ಪಾಗಿತ್ತು, ಅದನ್ನ ಸರಿ ಮಾಡ್ಕೊಂಡಿದೀರಾ. ಇನ್ ಯಾವ್ದಕ್ಕೂ ಅಕಸ್ಮಾತ್ ನಿಮಗ್ ಕಾಲ್ ಬಂದ್ರೇನು ಏನು ಮಾತಾಡಕ್ ಹೋಗ್ಬೇಡ ಸಂತು. ನಿನ್ ಪಾಡ್ ನಿನ್ ಜೀವನ, ನಿನ್ ಮಗು, ನಿನ್ ಅಮ್ಮನ್ ನೋಡ್ಕೊಂಡ್ ಬದುಕು. ನಾವು ನಮ್ ಪಾಡಿಗೆ ನಾವ್ ಇದೀರಿ ಮೇಡಮ್. ಅಂಗಡಿ ಆಯ್ತು, ಮನೆ ಆಯ್ತು ಅಂದ್ಬಿಟ್ಟು ಇವಾಗ ನಮ್ ಪಾಡಿಗೆ ನಾವ್ ಇದೀರಿ. ಅದಾದ್ಮೇಲೆ ನೋಡಿ ಮೇಡಮ್, ಇವಾಗ ನೆನ್ನೆಯಿಂದ ಇದು ಒಂದು ರಾಮಾಯಣ ಸ್ಟಾರ್ಟ್ ಆಯ್ತು. ಸರಿ ಅಂತ ಬೇಕಾದ್ರೆ ಹೋಗಿ ನೋಡ್ಕೊಳ್ಳಿ. ನಾನು ಅವ್ರ ಮನೇಲಿ ಏನಾದ್ರು ಇದ್ದೆ ಅಂತ ನಿನ್ನೆ ಹೇಳಿದಾನಲ್ಲ, ಅವ್ರ ಮನೇಲೇ ಇದ್ದಾಳೆ, ಎಲ್ಲೂ ಹೋಗಿಲ್ಲ, ಅವ್ರ ಮನೆ ಬಿಟ್ಟು ಮನೇಲೇ ಇದ್ದಾಳೆ ಅಂತ ಅಂದ್ಬಿಟ್ಟು. ಅಷ್ಟು ಡೌಟ್ ಇದ್ರೆ ಅಲ್ಲಿ ಫುಲ್ CC ಕ್ಯಾಮ್ರಾಸ್ ಇದೆ, ಎಲ್ಲ ತೆಗೆಸ್ಕೊಳ್ಳಿ, ಎಲ್ಲ ನೋಡ್ಕೊಳ್ಳಿ. ಸರಿನಾ? ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲೇ ಹೇಳ್ದೆ, ಈ ನನ್ನ ಮಕ್ಕಳು ಚೂತ್ಯ ಮಾಡ್ತಾ ಇದ್ದಾರೆ ಅಂತ. ಸದ್ಯಕ್ಕೆ ವ್ಯೂಸು ಫಾಲೋವರ್ಸು ಬರ್ತಾ ಇಲ್ಲ, ಜನಗಳನ್ನ ಚೂತ್ಯ ಮಾಡ್ಬಿಡೋಣ. ಒಂದು 8 ದಿನ, ಒಂದು ವಾರ 15 ದಿನ ಇದ್ಬಿಡು, ಹೊರಗಡೆ ಯಾವ್ದಾರು ಪಿಜ್ಜಿಲಿ ಇದ್ಬಿಡು. ನಾನು ವಿಡಿಯೋ ಮಾಡ್ತೀನಿ, ಜಗ್ಗಳ ವಿಡಿಯೋ ಮಾಡಿ ವ್ಯೂಸು ಫಾಲೋವರ್ಸ್ ತಗೊಂತೀನಿ, ಪ್ರಮೋಷನ್ಗಳು ಬರ್ತವೆ ಎಲ್ಲರಿಗೂ ಅಂತ. ನೀವೇ ಲೆಕ್ಕ ಹಾಕ್ಕೊಳ್ಳಿ. ಇಷ್ಟೊಂದೆಲ್ಲ ಗುದ್ದಾಡಿ ಅದು ಇದೆಲ್ಲ ಆದ್ಮೇಲೂ ಅದು ಹೆಂಗ್ ವಿಡಿಯೋ ಹಾಕ್ಬಿಡ್ತಾನೆ ಅವಳ ಜೊತೆಗಿರೋದು ಇವನು. ಅವಳ ಜೊತೆಗಿರೋದು ಕಾರ್ ಹಿಂದ್ಗಡೆ ಸ್ಟಿಕ್ಕರ್ ಹಾಕ್ಸಿದೀನಿ, ಬಂದ್ಬಿಡಮ್ಮ ಚಿನ್ನು ಬಂಗಾರಿ ಅಂತ. ಅದನ್ನೆಲ್ಲ ಹೆಂಗ್ ಹಾಕ್ಬಿಡ್ತಾನೆ ಇವನು? ನೀವೇ ಅರ್ಥ ಮಾಡ್ಕೋಬೇಕು ಗೈಸ್. ಎಷ್ಟು ಅಂತ ಅಂದ್ಬಿಟ್ಟು ನನ್ ಮೇಲೆ ಪ್ರಚಾರ ಮಾಡ್ತಾನ ಮಾಡ್ಲಿ, ಎಷ್ಟು ಅಂತ ಅಂದ್ಬಿಟ್ಟು ನನ್ಗೆ ಅವಮಾನ ಮಾಡ್ತಾನ ಮಾಡ್ಲಿ. ಇಲ್ಲಿ ಏನಾಗಿದೆ ಅಂತ ಅಂದ್ಬಿಟ್ಟು ಎಲ್ರು ನೋಡ್ಕೊಂಡು ತಿಳ್ಕೊಂಡು ಮಾತಾಡಿ. ಸುಮ್ನೆ ಓಡೋಗ್ಬಿಟ್ಲಾ ಇನ್ನೊಬ್ಬನ ಜೊತೆ ಓಡೋಗ್ಬಿಟ್ಲಾ ಅಂತ ಬರೀ ಇದೊಂದೇ ಮಾತಾಡೋದು ಜನಗಳಿಗೆ. ನೋಡೋ ಜನಕ್ಕೇನು ಮೂಳೆ ಇಲ್ದಿರ ನಾಲ್ಗೆ ಹೆಂಗು ಬೇಕಾದ್ರೂ ಮಾತಾಡುತ್ತೆ. ಅವ್ರವ್ರ ಸಂಸಾರ ಅವ್ರವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಏನೇನ್ ಆಗ್ತಿದೆ ಅಂತ ಅಂದ್ಬಿಟ್ಟು. ನೋಡೋ ಜನಕ್ಕೇನು ಹೆಂಗ್ ಬೇಕಾದ್ರೂ ಮಾತಾಡ್ತಾರೆ. ನಾನೇನ್ ವಿಡಿಯೋ ಮಾಡ್ಬಿಟ್ಟು ಹಾಕ್ಬೇಕು, ನಂದೆಲ್ಲ ಹೇಳ್ಕೊಬೇಕು ಅನ್ನೋದು ನನ್ಗೇನು ಇರ್ಲಿಲ್ಲ. ಇವಳು ಲೀಲಾ ಇದ್ದಾಳಲ್ಲ, ಇವಳು ಇಷ್ಟೊಂದೆಲ್ಲ ಮಾತಾಡ್ತಿದ್ದಾಳಲ್ಲ, ನಾಲ್ಗೆ ನರ ಮೂಳೆ ಇಲ್ದಿದ್ದು ಅದು ಇದು ಅಂತಲ್ಲ. ಇವಳ ಅಕೌಂಟಲ್ಲಿ ಇವನ್ನೆಲ್ಲ ವಿಡಿಯೋಗಳು ಪೋಸ್ಟ್ ಮಾಡ್ತಾ ಇಲ್ಲ ಇವ್ರು ಡೈರೆಕ್ಟ್ ನ್ಯೂಸ್ ಚಾನಲ್ಗೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇವ್ರ ಅಕೌಂಟಲ್ಲಿ ಪೋಸ್ಟ್ ಮಾಡಿದ್ರೆ ಅಷ್ಟೊಂದು ವ್ಯೂಸ್ ಬರಲ್ಲ ಅಲ್ವಾ. ನ್ಯೂಸ್ ಚಾನಲ್ಗೆ ಕೊಟ್ಟರು, ನ್ಯೂಸ್ ಮಾಡಿದ್ರೆ ಒಂದು 4-6 ಕಡೆ ಹಬ್ಬುತ್ತೆ, ಬೇಗ ಒಂದು 4 ಫಾಲೋವರ್ಸ್ ಬರ್ತಾರೆ ಅಂತ ಇವರಿಬ್ರು ಪಸಂದ ವಿಡಿಯೋಗಳು ಮಾಡ್ತಾ ಇದಾರೆ, ಪಸಂದ ರೀಲ್ ಮಾಡ್ತಾ ಇದಾರೆ, ಪಸಂದ ಪೋಸ್ಟ್ ಮಾಡ್ತಾ ಇದಾರೆ. ಆದ್ರೆ ಇಲ್ಲಿ ಚೂತಿ ಆಗ್ತಿರೋದು ಯಾರು? ವೀವರ್ಸ್ ಅಂದ್ರೆ ನಾವುಗಳು. ಬೇಗ ಹೋಗ್ಬಿಟ್ಟು ಎಲ್ಲ ಫಾಲೋ ಮಾಡ್ಕೊಳ್ಳಿ. ಇವನು ಮಂಜ 100K ಹತ್ರ ಇದ್ದಾನೆ, 100K ಮಾಡ್ಬೇಕಲ್ಲ. ಈಗ ಒಂದು ಗಿಮಿಕ್ ಇದು. ಈಗ ಒಂದು 100K ಕಂಪ್ಲೀಟ್ ಆಗ್ಬಿಟ್ರೆ 1-2 ತಿಂಗಳು ಸುಮ್ಮನೆ ಇರ್ತಾರೆ, ಮತ್ತೆ ಸ್ಟಾರ್ಟ್. ಅವಾಗ 1-2 ತಿಂಗಳು ಅಂದ್ರೆ ವ್ಯೂಸ್ ಎಲ್ಲ ಡೌನ್ ಆಗ್ತಾವಲ್ಲ, ಮತ್ತೆ ಸ್ಟಾರ್ಟ್. ಈ ತರ ಗಿಮಿಕ್ ನ ಮುಂಚೆ ಕಿರ್ತಿ ಮಾಡೋಳು. ಒಂದು 6 ತಿಂಗಳು ದಚ್ಚು, ಒಂದು 6 ತಿಂಗಳು ಇವನು ಮುತ್ತು, ಒಂದು 6 ತಿಂಗಳು ಕಪ್ಪೆ, ಒಂದು 6 ತಿಂಗಳು ಕುಪ್ಪೆ ಅಂತವ. ಈಗ ಇವರಿಬ್ರು ಸ್ಟಾರ್ಟ್ ಮಾಡಿದ್ದಾರೆ. ಈ ಇಂಡಸ್ಟ್ರಿಲಿ ಯಾರಾದ್ರೂ ಬರಲೇಬೇಕಲ್ವಾ, ಒಂದು ಕೊಡುಗೆ ಕೊಡಲೇಬೇಕು, ಜನಗಳನ್ನ ಚೂತ್ಯ ಮಾಡಲೇಬೇಕು. ನೀವುಗಳು ನಾವುಗಳ ಚೂತ್ಯ ಆಗ್ತಾ ಇರ್ತೀವಿ. ಇವಾಗ ದಡ್ಕನ ಫಾಲೋ ಮಾಡ್ರಪ್ಪ. ಅಂಥವ್ರಿಗೆ ನೀವು ಸಪೋರ್ಟ್ ಮಾಡೋದು. ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ, ಒಳ್ಳೆ ಚೆನ್ನಾಗಿ ರೀಲ್ ಮಾಡೋರಿಗೆ, ಒಳ್ಳೆ ವಿಡಿಯೋಸ್ ಮಾಡೋರಿಗೆ ನೀವು ಸಪೋರ್ಟ್ ಮಾಡಲ್ಲ. ಹೋಗ್ಬಿಟ್ಟು ಅಂಥವ್ರಿಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಪ್ರಮೋಷನ್ಗಳು ಮಾಡ್ಕೊಂತಾರೆ ಅವರು. ಲಾಸ್ಟಿಗೆ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಸರಿ, ಇವತ್ತಿನ ವಿಷಯ ಇಷ್ಟೇ. ಮತ್ತೆ ಮುಂದುವರೆದ ಭಾಗ ನಾಳೆ ಏನಾದರೂ ಟ್ವಿಸ್ಟು ಕಹಾನಿ ಮೇ ಟ್ವಿಸ್ಟ್ ಏನಾದರೂ ಬಂತಂದ್ರೆ ನಾಳೆ ಮಾಡ್ತೀನಿ. ಅದನ್ನು ನೋಡುವ, ಏನೇನು ನೋಡ್ಬೇಕು ಹಿಂಗೆ ಕಂಡ ಇನ್ನೂ ಕಾಣೆ ಏನು ಬರ್ತದ ಗೊತ್ತಿಲ್ಲ. ನೋಡುವ. ಈ ಥರ ಎಲ್ಲ ಭಾಳ ಜನ ನೋಡ್ಬಿಟ್ಟಿದ್ವಿ ಚೂತ್ಯ ಮಾಡೋರ್ನ. ಮಾಡಲಿ. ಸೊ ಈ ಒಂದು ವಿಡಿಯೋಲಿ ಗಂಡು ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಇದು ಕ್ರಿಂಜ್ಗಳೆಲ್ಲ ಒಂದೊಂದಾಗಿ ಎಡಿಟ್ ಮಾಡೋಕ್ಕಾದ್ರೂ ಒಂದು ಇದ್ದವಾರ ಮಾಡ್ಕೊಳ್ಳಿ. ಮತ್ತೆ ನಾಳೆ ಹೊಡೆದ ಸಿಗುವ ಏನಾದರೂ ಒಂದು ಕಹಾನಿ ಮೇ ಟ್ವಿಸ್ಟ್ ಬರಲಿ, ಮಾಡೋಣ. ಬಾಯ್. ನಗು ಬರ್ಲಿಲ್ವಾ?